ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮ ನಿರವನ್ನು ತೋರಿದ ಯತಿಗೆ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮ ನಿರವನ್ನು ತೋರಿದ ಯತಿಗೆ. ಧರೆಗಿಳಿದು ಬಂದಂಥ ಶಿವನ ಸ್ವರೂಪರಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಯತಿತನವ ಬೀಳ್ಕೊಂಡು ನಿಜ ಪಶುಪತಿತನವ ಕೈಕೊಂಡು ಗಿರಿಜಾಪತಿಯೋ ಕೈಲಾಸಾದ್ರಿಗೆ ಐದಿದನು. ನಿಜ ಪಶುಪತಿತನವ ಕೈಕೊಂಡು ಯತಿತನವ ಬೀಳ್ಕೊಂಡು ಗಿರಿಜಾಪತಿಯೋ ಕೈಲಾಸಾದ್ರಿಗೆ ಐದಿದನು. ಅತುಲ ವಿಭವದಲ್ಲಿ ಭಗವದ್ಭಕ್ತರೇ, ಅಭಿಮಾನಿಗಳೇ, ಶ್ರೀ ಶಂಕರ ದಿಗ್ವಿಜಯ ಎನ್ನುವಂತಹ ಗ್ರಂಥವನ್ನು ಮಾಧವ ಆಚಾರ್ಯರು ಅವರಿಗೆ ವಿದ್ಯಾರಣ್ಯರು ಅಂತಲೂ ಕರೀತಾರೆ. ಅವರು ಸಂಸ್ಕೃತ ಮೂಲದಲ್ಲಿ ಬರೆದಿದ್ದಾರೆ. ಅದರ ಕನ್ನಡದ ಪದ್ಯಾವತರಣಿಕೆ ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳು ಶಂಕರ ವಿಜಯ ಅಂತ ಬರೆದಿದ್ದಾರೆ. ಲೋಕೋತ್ತರ ಕೀರ್ತಿಗಳಾದ ಶ್ರೀಕಂಠ ಶಾಸ್ತ್ರಿಗಳು ಬರೆದಂತಹ ಶಂಕರ ವಿಜಯದ 39ನೇ ಸಂಧಿಯನ್ನು, ಅಂದರೆ ಆ ಗ್ರಂಥದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಈಗ ಪೀಠಿಕಾ ರೂಪವಾಗಿ ಕೆಲವು ವಿಚಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ಶ್ರೀ ಶಂಕರ ಭಗವತ್ಪಾದರು ಅವತರಿಸಿ ಕೇರಳದಿಂದ ಹೊರಟು ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿ ಅವರ ಅವತಾರದ ಉದ್ದೇಶ ಮುಗಿತಾ ಬಂದಿದ್ದರಿಂದ 32 ವರ್ಷಗಳು ಕಳೆದಿದ್ದರಿಂದ ಅವರ ಆಯುರ್ಮಾನವೂ ಮುಗಿದಿದ್ದರಿಂದ ಅವರು ಪುನಃ ದೇವಲೋಕಕ್ಕೆ ಬರಬೇಕು ಅಂತ ಇಂದ್ರ ಮೊದಲಾದ ದೇವತೆಗಳು ಬಂದು ಶ್ರೀಶಂಕರ ಭಗವತ್ಪಾದರನ್ನು ಕಾಣ್ತಾರೆ. ಕಂಡು ಆ ವಿಚಾರವನ್ನು ಹೇಳ್ತಾರೆ. ಹೇಳಿದಾಗ ಶ್ರೀ ಶಂಕರ ಭಗವತ್ಪಾದರ 4 ಜನ ಶಿಷ್ಯರಿಗೂ ಕೂಡ ಬೇಸರ ಆಗುತ್ತೆ. ಆವಾಗ ಅವ್ರನ್ನೆಲ್ಲ ಸಮಾಧಾನ ಪಡಿಸ್ತಾರೆ. ನಾನಿಲ್ಲ ಅಂತ ನೀವು ಬೇಸರ ಪಟ್ಕೊಳ್ಬೇಕಾದ್ದಿಲ್ಲ, ದುಃಖಿಸಬೇಕಾದ್ದಿಲ್ಲ. ಚತುರಾಮ್ನಾಯ ಪೀಠಗಳನ್ನು ಏನು ಸ್ಥಾಪನೆ ಮಾಡಿಯಾಗಿದೆಯೋ ಅಲ್ಲಿ ಈ ಹಿಂದೆಯೇ ನಾನು ಹೇಳಿದಂತೆ ನೀವು ಆಯಾ ಮಠಗಳಲ್ಲಿ ಇರಬೇಕು. ಇದ್ದು ನಿಮ್ಮ ಅಧ್ಯಯನ ಅನುಷ್ಠಾನ ಪ್ರವಚನಗಳನ್ನು ನಡೆಸಿ ಧರ್ಮ ಉಳಿಯುವ ಹಾಗೆ ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಹಾಗೆ ನೇರವಾಗಿ ಕೇದಾರದಿಂದ ಶ್ರೀಶಂಕರ ಭಗವತ್ಪಾದರು ಅಂತರ್ಧಾನರಾದರು ಅನ್ನುವಂತಹ ವಿಚಾರ ಇದೆ. ಇದು
ಪೀಠಿಕೆಯ ರೂಪದಲ್ಲಿರುವಂತಹ ಎರಡು ಮಾತು. ಒಂದು ದಿನ ಶಂಕರನು ಶಿಷ್ಯರ ವೃಂದದಿಂದೊಡಗೂಡಿ ಸಂಭ್ರಮದಿಂದ ವರವೇದಾಂತ ಶಾಸ್ತ್ರವ ಬೋಧಿಸುತ್ತಲಿರಲು ಬಂದನಲ್ಲಿಗೆ ಸಕಲ ಸುರ ಮುನಿ ವೃಂದದಿಂದ ಒಡಗೂಡಿ ಕಮಲದ ಕಂದನು ಬಂದನು ಯತಿಪತಿಯ ದರ್ಶನಕ್ಕೆಂದು ಹರ್ಷದಲ್ಲಿ. ಕಮಲದ ಕಂದನು ಯತಿಪತಿಯ ದರ್ಶನಕ್ಕೆಂದು ಹರ್ಷದಲ್ಲಿ ಬಂದನು. ಶ್ರೀ ಶಂಕರ ಭಗವತ್ಪಾದರು ಹಿಮಾಲಯ ಪರ್ವತ ಶ್ರೇಣಿಗಳ ಸಮೀಪದಲ್ಲಿ ಅಧ್ಯಯನ ಅನುಷ್ಠಾನ ಪ್ರವಚನಾದಿಗಳನ್ನು ಮಾಡಿಕೊಂಡು ಶಿಷ್ಯ ಸಹಿತರಾಗಿ ವಾಸವಾಗಿದ್ದರು. ನಮಗೆ ಗೊತ್ತೇ ಇದೆ, ಹಿಮಾಲಯದ ಆಸುಪಾಸಿನ ಜಾಗ ಅತ್ಯಂತ ಚಳಿಯಿಂದ ಕೂಡಿದಂತಹ ಜಾಗ, ಶೈತ್ಯ, ಅಲ್ಲಿ ಬದುಕೋದೇ ಕಷ್ಟದ ಕೆಲಸ. ಅಂತಹ ಜಾಗದಲ್ಲಿ ಪಾಪ ಶಿಷ್ಯರು ದುಃಖ ಪಡ್ತಾರೆ ಅನ್ನೋ ಉದ್ದೇಶಕ್ಕೆ ಬಿಸಿ ನೀರಿನ ಬುಗ್ಗೆಗಳಿಂದ ನಿರ್ಮಾಣವಾಗುವಂತಹ ಒಂದು ಕೆರೆಯನ್ನು, ಪುಷ್ಕರಣಿಯನ್ನು ಭಗವತ್ಪಾದರು ನಿರ್ಮಾಣ ಮಾಡಿದರು ಅಂತ ಇತಿಹಾಸ ಹೇಳುತ್ತೆ. ಶಿಷ್ಯರ ಅನುಕೂಲಕ್ಕಾಗಿ. ಇಷ್ಟೇ ಅಲ್ಲ ಉದ್ದೇಶ, ಮುಂದೆ ಬರುವ ಭಕ್ತ ಸಮೂಹಕ್ಕೂ ಕೂಡ ಅನುಕೂಲವಾಗಲಿ ಅನ್ನೋ ಉದ್ದೇಶಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಬಿಸಿ ನೀರಿನ ಕುಂಡಗಳನ್ನು ಮಾಡಿದರು. ಒಂದು ವರದಿಯ ಪ್ರಕಾರ ಕೇದಾರದ ಗೌರಿ ಕುಂಡದಲ್ಲಿ ಇದೊಂದಿದೆ. ಮತ್ತೊಂದು ಹಿಮಾಚಲ ಪ್ರದೇಶದ ಮಣಿಖಂಡ ಅನ್ನುವಲ್ಲೂ ಕೂಡ ಇಂಥದ್ದೊಂದು ಬಿಸಿ ನೀರಿನ ಪುಷ್ಕರಣಿ ಇದೆ. ಹಾಗೆ ಅದನ್ನು ನಿರ್ಮಾಣ ಮಾಡಿದರು. ಈಗಾಗಲೇ ಅವರಿಗೆ 32 ವರ್ಷ ವಯಸ್ಸು ನಡೀತಾ ಇದೆ. ಇದಕ್ಕೆ ನಮಗೆಲ್ಲ ಗೊತ್ತೇ ಇದೆ, ಶಿವಗುರು ಮತ್ತು ವಿಶಿಷ್ಟಾದೇವಿ ತಮಗೊಬ್ಬ ಮಗ ಬೇಕು ಅಂತ ಚಂದ್ರಮೌಳೀಶ್ವರನನ್ನು ಬೇಡಿಕೊಂಡಾಗ ಆ ಪರಮೇಶ್ವರನ ಅನುಗ್ರಹದಿಂದ ಹುಟ್ಟುವ ಮಗ ಒಂದು ಅಲ್ಪಾಯುಷಿ, ಅವನೇ ಬೇಕೋ ಅಥವಾ ದೀರ್ಘಾಯುಷಿಯಾದಂತಹ ಬುದ್ಧಿವಂತನಲ್ಲದ ಮಗ ಬೇಕು ಅಂತ ಕೇಳಿಕೊಂಡಾಗ ಅಲ್ಪಾಯುಷಿ ಆದರೂ ಸರಿ ಅಂತ ಸಂತಾನವನ್ನು ಬಯಸ್ತಾರೆ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್ ಅನ್ನುವಂಥ ಒಂದು ಶ್ಲೋಕವನ್ನು ನಾವೆಲ್ಲ ಕೇಳಿದ್ದೇವೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ಪ್ರಾಯಶಃ ಜಾಗತಿಕ ಮಟ್ಟದಲ್ಲಿ ಇದು ಮೊದಲನೇ ಉದಾಹರಣೆ ಇರಬೇಕು. ಆ ವಯಸ್ಸಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಅವರು ಏನೆಲ್ಲ ಸಾಧನೆ ಮಾಡಿದರು, ನಮಗೆಲ್ಲ ಅಳುವ ವಯಸ್ಸದು. ಆ ವಯಸ್ಸಲ್ಲಿ ಅವರು ಏನೆಲ್ಲ ಸಾಧನೆ ಮಾಡಿದರು ಅಂತ ನಾವು ಕೇಳಿದ್ದೇವೆ. ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಮನೆಯಿಂದ ಹೊರಟರು, ಆ ಯಮುನಾ ತೀರಕ್ಕೆ ಗುರುವನ್ನು ಹುಡುಕೊಂಡು ಹೊರಟರು. ಅವರ 8 ಆಯುಷ್ಯಗಳು ಸುಮಾರು ಹೆಚ್ಚಾಗ್ತಾ ಬಂದು ಒಂದೊಂದು ಘಟನೆಯ ಕಾರಣದಿಂದ. ಹಾಗೆ ಹೊರಟಂತಹ ಶಂಕರ ಭಗವತ್ಪಾದರನ್ನು ಅವರು ಸಮಗ್ರ ಭಾರತವನ್ನು ಸುತ್ತಿದ್ದಾರೆ, ತೀರ್ಥಕ್ಷೇತ್ರಗಳನ್ನು ನಿರ್ಮಿಸಿದ್ದಾರೆ, ಸಾಕಷ್ಟು ವೇದಾಂತ ಗ್ರಂಥಗಳನ್ನು ರಚಿಸಿದರು, ಸ್ತೋತ್ರಗಳನ್ನು ರಚಿಸಿದರು. ಹಾಗೂ ಶಸ್ತ್ರದಿಂದಲ್ಲ, ಕೇವಲ ಶಾಸ್ತ್ರದಿಂದ ಅವೈದಿಕ ಮತಗಳನ್ನು ಭಾರತದಿಂದ ಹೊಡೆದೋಡಿಸಲು, ತೊಲಗಿಸಲು, ವೈದಿಕ ಧರ್ಮವನ್ನು ಸ್ಥಾಪಿಸಲು ಪ್ರಯತ್ನ ಮಾಡಿದರು. ಮುಳ್ಳು ಬಳ್ಳಿಗಳನ್ನೆಲ್ಲ ಕಡಿದು ಧರ್ಮದ ರಕ್ಷಾ ಕವಚವನ್ನು ಅವರು ಕೊಟ್ಟರು. ಇತಿಹಾಸದಿಂದಲೂ ಕೂಡ, ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ, ವೇದೋಪನಿಷತ್ತುಗಳ ಕಾಲದಲ್ಲೂ ಕೂಡ ಅದ್ವೈತವೇ ಸ್ಥಿರ, ಶಾಶ್ವತ, ಸತ್ಯ ಅನ್ನುವಂಥದ್ದನ್ನು, ಕತ್ತಲೆಯಲ್ಲಿದ್ದನ್ನು ಬೆಳಕಿಗೆ ತಂದಿಟ್ಟವರು ಶ್ರೀಶಂಕರ ಭಗವತ್ಪಾದರು. ಅದಕ್ಕೆ ದ್ವೈತ ಸ್ಥಾಪನಾಚಾರ್ಯ ಅಂತೇನು ಹೇಳಬೇಕಾದಿಲ್ಲ. ಹಿಂದೆ ಉಪನಿಷತ್ತಿನಲ್ಲಿ ಅದರೆಲ್ಲ
ವಿಚಾರ ಬಂದುಬಿಟ್ಟಿದೆ. ಅಂತಹ ಶ್ರೀ ಶಂಕರ ಭಗವತ್ಪಾದರು ಒಂದು ದಿನ ತಮ್ಮ ಶಿಷ್ಯರಿಗೆಲ್ಲ ಪಾಠ ಪ್ರವಚನಗಳನ್ನು ನಡೆಸ್ತಾ ಇದ್ದರು. ವೇದಾಂತ ಶಾಸ್ತ್ರವನ್ನು ಬೋಧಿಸ್ತಾ ಇದ್ದರು. ವೇದಾಂತ ಅಂದರೆ ಅದ್ವೈತ ವೇದಾಂತ ಅಂತಲೇ ಬೇಕಾದಷ್ಟು ಕಡೆ ಉಲ್ಲೇಖ ಇದೆ. ಅಲ್ಲಿಗೆ ಮುನಿಗಳೊಡನೆ ಕಮಲದ ಕಂದನ ಯತಿಪತಿಯ ದರ್ಶನಕ್ಕೆಂದಲು ವರ್ಷದಲ್ಲಿ ಬ್ರಹ್ಮ, ಇಂದ್ರ ಮೊದಲಾದವರು ಬಂದರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಬರಬೇಕಿದ್ದರೆ ಅತ್ಯುಜ್ವಲ ಕೀರ್ತಿಶಾಲಿಗಳಾದಂತಹ ಶಂಕರರನ್ನು ಕಾಣೋದಕ್ಕೆ ಕುಬೇರನು ಬಂದಂತೆ, ವರುಣ ಯಮರೂ ಕೂಡ ಇದ್ದಾರೆ. ಹಾಗೆ ಅವರೆಲ್ಲ ಗಂಗಾಧರನ ರೂಪಾಂತರದಲ್ಲಿರುವ ಶಿವನ ಅವತಾರವೇ ಆದ ಸಾಕ್ಷಾತ್ ಪರಶಿವನಂತೆಯೇ ಇರುವಂತಹ ಶಂಕರರನ್ನು ನೋಡೋದಕ್ಕೆ ಬಂದರು ಅಂತ ನಾವು ಈ ಪದ್ಯದಲ್ಲಿ ಅದನ್ನು ನೋಡಿದ್ದೇವೆ. ಹಾಗೆ ಇಂದ್ರಾದಿ ದೇವತೆಗಳು ತಾವಿದ್ದಲ್ಲಿಗೆ ಬಂದಾಗ ಶಂಕರ ಭಗವತ್ಪಾದರ ಕೀರ್ತಿ ಎಷ್ಟು ಆವಾಗ ಅಂಥವರೂ ಕೂಡ ಆ ಇಂದ್ರಾದಿ ದೇವತೆಗಳನ್ನು ಎದುರುಗೊಂಡು ಅತ್ಯಂತ ವಿನಯದಿಂದ ಅವರೆಲ್ಲರಿಗೂ ಕೂಡ ತಮ್ಮ ವಂದನೆಯನ್ನು ಸಲ್ಲಿಸ್ತಾರೆ. ದೇವದೇವನೆ ನೀನು ವರಭೂ ದೇವಕುಲವನು ಪೊರೆಯಬೇಕೆನುತ ಆವು ದೈನ್ಯದಿ ಬೇಡುತ್ತಿರಲು ಅದನೊಲಿದು ಕೈಕೊಂಡು ಪಾವನತೆಯಾಂತಿರುವ ವರಭೂ ದೇವಕುಲದಲ್ಲಿ ಜನಿಸಿ ಪಾವನತೆಯಾಂತಿರುವ ವರಭೂ ದೇವಕುಲದಲ್ಲಿ ಜನಿಸಿ ಕೃಪೆಯಿಂದ ಓವಿದೈ ಜಗವಿದನು ಲಾಲಿಸು ಭಿನ್ನಪವನೀಗ ಕೃಪೆಯಿಂದ ಜಗವಿದನು ಓವಿದೈ ಲಾಲಿಸು ಲಾಲಿಸು ಭಿನ್ನಪವನು ಈಗ ಬ್ರಹ್ಮಾದಿಗಳು ಶ್ರೀಶಂಕರರ ಹತ್ತಿರ ಬಂದಿದ್ದಾರೆ. ಬಂದು ದೇವದೇವನೇ ನೀನು ವರಭೂ ದೇವಕುಲವನ್ನು ಪಡೆಯಬೇಕೆನು ತಾವು ದೈನ್ಯದಿ ಬೇಡುತ್ತಿರಲು, ಈಗಾಗಲೇ ಭೂಮಂಡಲದಲ್ಲಿ ನೀನು ಅವತರಿಸಿ ಈ ಭೂಮಂಡಲವನ್ನು ಉದ್ಧರಿಸಿದ್ದೀಯೇ, ಅವೈದಿಕ ಮತಗಳನ್ನು ನಾಶ ಮಾಡಿದ್ದೀಯೇ, ನಾಸ್ತಿಕ ಮತಗಳನ್ನು ದೂರಗೊಳಿಸಿದ್ದೀಯೇ, ಮೂರ್ತಿ ಭಂಜಕರಾದಂತಹ ಅವೈದಿಕ ಮತಗಳನ್ನು ದೂರೀಕರಿಸಿದ್ದೀಯೇ. ಇಷ್ಟೇ ಅಲ್ಲ, ಕರ್ಮ, ಉಪಾಸನೆ, ಜ್ಞಾನ ಎನ್ನುವಂತಹ ವೈದಿಕ ಮಾರ್ಗಗಳನ್ನು ಬಹಳ ಸ್ಪಷ್ಟವಾಗಿ ಜಗತ್ತಿಗೆ ತೋರಿಸಿದ್ದೀಯೇ. ಹಾಗಾಗಿ ವರಭೂ ದೇವಕುಲದಲ್ಲಿ ಜನಿಸಿ ಕೃಪೆಯಿಂದೋವಿದೆ ಈ ಜಗವಿದನು ಲಾಲಿಸು ಭಿನ್ನಪವನೀಗ. ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಇಷ್ಟೆಲ್ಲ ಸಾಧನೆ ಮಾಡಿ ಈ ಭೂಮಂಡಲವನ್ನೇ ಪಾವನಗೊಳಿಸಿದ್ದೀಯೇ. ಕರುಣೆಯಿಂದ ಅವತರಿಸಿ ಈ ಧರೆಯನ್ನು ನೀನು ಕಾಪಾಡಿದ್ದಾಯಿತು. ಅದ್ವೈತ ಮತವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾಯಿತು. ಅದ್ವೈತವೇ ಸತ್ಯ ಅಂತ ಸ್ಥಾಪನೆ ಮಾಡಿದ್ದು ಆಯಿತು. ಒಮ್ಮೆ ಹಾಳು ಬಿದ್ದಂತಹ ತೀರ್ಥಕ್ಷೇತ್ರಗಳನ್ನು ಪುನರುದ್ಧಾರ ಮಾಡಿ, ತೀರ್ಥಕ್ಷೇತ್ರಕ್ಕೆ ವಿಶೇಷವಾದ ಮಹತ್ವ ಇದೆ. ಅಲ್ಲಿಗೆ ಹೋದಂತಹವರು ತಮ್ಮ ಜೀವನವನ್ನೇ ಪಾವನ ಮಾಡಿಕೊಳ್ತಾರೆ. ಹಾಗಾಗಿ ಕಾಶಿ, ರಾಮೇಶ್ವರ ಅನ್ನುವಂತಹ ತೀರ್ಥಕ್ಷೇತ್ರಗಳು, ಪ್ರಯಾಗಾದಿಗಳು ಕೂಡ ಇಂದಿಗೂ ಪ್ರಸಿದ್ಧವಾಗಿದ್ದಾವೆ. ಅದಕ್ಕೆ ಶ್ರೀಶಂಕರ ಭಗವತ್ಪಾದರ ಕೊಡುಗೆ. ಹಾಗೆ ಪ್ರಸ್ಥಾನತ್ರಯಗಳಿಗೆ
ಬಾದರಾಯಣರ ಬ್ರಹ್ಮಸೂತ್ರ, ಉಪನಿಷತ್ತುಗಳಿಗೆ ಹಾಗೂ ಭಗವದ್ಗೀತೆಗೆ, ಈ ಪ್ರಸ್ಥಾನ ತ್ರಯಗಳಿಗೂ ಕೂಡ ಅತ್ಯಂತ ಯೋಗ್ಯವಾದ ಭಾಷ್ಯವನ್ನು ಬರೆದಾಗಿದೆ. ಬೇಕಾದಷ್ಟು ಸ್ತೋತ್ರಗಳನ್ನು ಕೂಡ ರಚನೆ ಮಾಡಿಯಾಗಿದ್ದೆ. ಆ ಸ್ತೋತ್ರಗಳು ಕೂಡ ಎಷ್ಟು ಸುಂದರ, ಎಷ್ಟು ಸುಲಲಿತ. ಮನೀಷಾ ಪಂಚಕ ಇರಬಹುದು, ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ, ಗಣೇಶ ಪಂಚರತ್ನ, ಮೋಹಮುತ್ಕರ, ನಿರ್ವಾಣ ಷಟ್ಕ, ಸೌಂದರ್ಯ ಲಹರಿ ಹಾಗೂ ಶಿವಾನಂದ ಲಹರಿ, ಇನ್ನೆಷ್ಟು ಸ್ತೋತ್ರಗಳು. ಸಾಮಾನ್ಯರನ್ನು, ಉತ್ತಮ ಅಧಿಕಾರಿಗಳಿಗೆ ವೇದಾಂತ ಗ್ರಂಥಗಳೇ ಇದ್ದಾವೆ, ಅವರಿಗೆ ಸ್ತೋತ್ರದ ಅಗತ್ಯ ಇಲ್ಲ. ಆದರೆ ಸಾಮಾನ್ಯ ಜನರು, ಸ್ತ್ರೀಯರು, ಬಾಲರು, ಇಂಥವರಿಗೆಲ್ಲರಿಗೂ ಕೂಡ ವೇದಾಂತ ಮಾರ್ಗದಲ್ಲಿ ಸಾಗುವುದಕ್ಕೆ ಸ್ತೋತ್ರಗಳ ರಾಶಿಯೇ. ಅಲ್ಲಿಂದ ಮೇಲೆದ್ದವನು ಪ್ರಕರಣ ಗ್ರಂಥಾದಿಗಳನ್ನು ಓದಬಹುದು. ಉತ್ತಮಾಧಿಕಾರಿಯಾದರೆ ಭಾಷ್ಯಗಳನ್ನು ಅಧ್ಯಯನ ಮಾಡಿ ತನ್ನ ಜ್ಞಾನವನ್ನು ವೃದ್ಧಿಪಡಿಸಿಕೊಂಡು ವೇದಾಂತ ಮಾರ್ಗದಲ್ಲಿ ಸಾಗಬಹುದು. ಹಾಗಾಗಿ ಈ ಧರೆಯೊಳಗೆ ಗುರುತರದ ಸದ್ಧರ್ಮ ನೆಲೆಸಿತು. ಶಂಕರ ಭಗವತ್ಪಾದರ ಅವತಾರದಿಂದಲೇ ಜಗತ್ತು ಇಂದು ಎಲ್ಲ ವಿಧದಲ್ಲೂ ಕೂಡ ಕ್ಷೇಮವಾಗಿದೆ. ಆದ್ದರಿಂದ ನೀನು ರಜತಗಿರಿಗೆ ನೀಂ ದಯಗೈಯಬೇಕೆಂದಜನು ಕೈ ಮುಗಿದ. ಬ್ರಹ್ಮ ಸಾಕ್ಷಾತ್ ಶಂಕರ ಭಗವತ್ಪಾದರಿಗೆ ಸಾಕ್ಷಾತ್ ಶಂಕರನೇ ಅಂತ ತಿಳ್ಕೊಂಡು ಕೈ ಮುಗಿದು ಕೇಳ್ಕೊಳ್ತಾನೆ, ನಿನ್ನ ಆಯುರ್ಮಾನ ಮುಗಿದಿದೆ, ಅವತಾರದ ಉದ್ದೇಶವೂ ಮುಗಿದಿದೆ, ಕೃಪೆ ಮಾಡಿ ರಜತಗಿರಿಗೆ, ಕೈಲಾಸಕ್ಕೆ ಬರಬೇಕು, ನಮ್ಮನ್ನೆಲ್ಲ ಕೂಡ ಕಾಪಾಡಬೇಕು ಅಂತ ಕೇಳಿಕೊಂಡ ಬ್ರಹ್ಮ. ಹಾಗೆ ಕೇಳಿಕೊಂಡಾಗ ಶ್ರೀಶಂಕರ ಭಗವತ್ಪಾದರು ಆ ಎಲ್ಲ ದೇವವೃಂದಗಳಿಗೂ ಕೂಡ ಅವರ ಚರಣಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಭಕ್ತಿಯಿಂದ ಮಾಡಿದರು. ಆಗ ಅಮಿತ ಕರುಣಾ ಸಿಂಧು ಬಳಿಕ ಪ್ರಮುಖ ಶಿಷ್ಯರನ್ನೆಲ್ಲ ಕರೆಯುತ್ತ, ಅಮಿತ ಕರುಣಾ ಸಿಂಧು ಬಳಿಕ ಪ್ರಮುಖ ಶಿಷ್ಯರನ್ನೆಲ್ಲ ಕರೆಯುತ್ತ, ನಿಮಗೆ ಬೇಡಿಹೆ ಸಕಲ ವಿಷಯವನು, ಇನ್ನು ನೀವೆಲ್ಲ ಗಮಿಸುವುದು, ನೀವೆಲ್ಲ ಗಮಿಸುವುದು ನಿಮಗಾನು ಬೇಡಿಹ ವಿಮಲ ಸುಸ್ಥಳಗಳಿಗೆ, ಧರ್ಮವ ಮಮತೆಯಂ ಪಾಲಿಸುತ್ತಲಿರುವುದು ವಿಪುಲ ಭಕ್ತಿಯರೇ. ಶ್ರೀಶಂಕರ ಭಗವತ್ಪಾದರ ದರ್ಶನ ಪಡೆದು ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನಗಳಿಗೆ ಮರಳಿದರು. ಆಗ ಶ್ರೀಶಂಕರರು ತಮ್ಮ ಶಿಷ್ಯರನ್ನು ತಮ್ಮ ಹತ್ತಿರಕ್ಕೆ ಕರೀತಾರೆ. ಈಗಾಗಲೇ ನಾನು ನಿಮಗೆ ಒಂದು ವಿಚಾರವನ್ನು ಹೇಳಿದ್ದೇನೆ. 4 ದಿಕ್ಕುಗಳಲ್ಲಿ ದಿಗ್ಗಜಗಳಂತೆ ಧರ್ಮವನ್ನು ಸಂರಕ್ಷಿಸಲಿಕ್ಕೆ, ವೈದಿಕ ಮತವನ್ನು ಉಳಿಸುವುದಕ್ಕೆ, ಬೆಳೆಸುವುದಕ್ಕೆ ನೀವು ಆಯಾ ಸ್ಥಾನಗಳಿಗೆ ಹೋಗಿ ನೆಲೆಗೊಳ್ಳಬೇಕು. ಅಲ್ಲಿದ್ದು ಶಿಷ್ಯರನ್ನು, ಭಕ್ತರನ್ನು ಅನುಗ್ರಹಿಸಬೇಕು. ನೀವು ನಿರಂತರವಾದ ಅಧ್ಯಯನ, ಅನುಷ್ಠಾನ, ಪ್ರವಚನಗಳಲ್ಲಿ ಭಾಗಿಗಳಾಗಿರಬೇಕು. ಲೋಕ ಕಲ್ಯಾಣವನ್ನು ಮಾಡಿ ನಾನು ಹೇಳಿದ ಸ್ಥಳಗಳಿಗೆ ನೀವು ಹೋಗಬೇಕು ಅಂತ ಶ್ರೀಶಂಕರ ಭಗವತ್ಪಾದರು ಹೇಳ್ತಾರೆ. ಇಷ್ಟೇ ಅಲ್ಲ, ನಾನು ನಿಮ್ಮಿಂದ ಅಗಲಿದೆ, ನನ್ನ ಮೂಲಕ್ಕೆ ನಾನು ಹೋದೆ ಅಂತ ನೀವು ಕಿಂಚಿತ್ತೂ ಕೂಡ ಬೇಸರ ಪಟ್ಕೋಬಾರ್ದು ಮನಸ್ಸಿನಲ್ಲಿ. ಇಷ್ಟು ದಿನ ನಾವೆಲ್ಲ ಒಂದಾಗಿದ್ವಿ, ಈಗ ನಾನು ತೆರಳ್ತಾ ಇದ್ದೀನಿ, ನೀವಿಲ್ಲೇ ಇರಬೇಕು, ಇದ್ದು ಧರ್ಮ ಸಂರಕ್ಷಣೆಯನ್ನು ಮಾಡಬೇಕು. ಈ ನಿಗಮ ಮತವನ್ನು ಪಡೆಯುತ್ತಿರಲು
ವೇದಾಂತದ ಮಾರ್ಗದಲ್ಲಿ ಸಾಗುವಂತಹ ಜೀವನವನ್ನು ನೀವು ಕಾಪಾಡಬೇಕು. ನಿಗಮ ವಂದ್ಯನು ಪೊರೆವನೆಂದ ನಗ ವಿರೋಧಿ ಪ್ರಮುಖ ವಂದಿತ ಚರಣನು ಸುರಿದನು. ಎಲ್ಲ ವೇದಗಳೂ ಶರಣಾಗುವಂತಹ ಸಾಕ್ಷಾತ್ ಪರಮೇಶ್ವರನ ಮಾತೆ ಇದು ಅನ್ನುವ ಹಾಗೆ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕು. ಶಂಕರ ಭಗವತ್ಪಾದರ ಅವತಾರದ ಉದ್ದೇಶ ಮುಗಿದಿದೆ. ಒಂದು ಕಾಲದಲ್ಲಿ ಅಪಹಾಸ್ಯ ಮಾಡ್ತಿದ್ರು. ನೀವು ಗಣೇಶನಿಗೆ ನೀಡುವ ನೈವೇದ್ಯ ಅದು ಗಣೇಶನಿಗೂ ಅಥವಾ ಇಲಿಗೂ ಅಂತ. ಅಂದರೆ ಗಣೇಶನಿಗೆ ಮಾಡಿದ ನೈವೇದ್ಯವನ್ನು ಇಲಿ ಬಂದು ತಿನ್ಕೊಂಡು ಹೋಗ್ತಾ ಇದೆ, ಏನಿದು ಅಂತ. ಆದರೆ ಒಂದು ಕಾಲದಲ್ಲಿ ಬಹಳ ವ್ಯವಸ್ಥಿತವಾಗಿ ಅದನ್ನು ಗುರುತಿಸಿ ತೋರಿಸಿದವರು ಶ್ರೀಶಂಕರ ಭಗವತ್ಪಾದರು. ನೈವೇದ್ಯ ಗಣೇಶನಿಗೆ, ಇಲಿಗಲ್ಲ ಅಂತ. ಅಷ್ಟೇ ಅಲ್ಲ, ಶಂಕರರ ಸಾಧನೆಯನ್ನು ನಾವು ಒಂದು ಸ್ಥಳದಲ್ಲಿ ನಿಂತು ಯೋಚನೆ ಮಾಡಿದರೆ ಆಶ್ಚರ್ಯ ಆಗುತ್ತೆ. ಸರ್ವಮತ ಸಾಮರಸ್ಯವನ್ನು ಸಾಧಿಸಿದರು. ವಿಶ್ವ ಕುಟುಂಬ ಅಂದರೆ ಏನು ಅಂತ ತೋರಿಸ್ಕೊಟ್ರು. ವೈದಿಕ ಸಿದ್ಧಾಂತವನ್ನು ಪುನಃಶುದ್ಧಿಗೊಳಿಸಿದರು. ವೇದ ವೃಕ್ಷವು ಶಾಖೋಪಶಾಖೆಯಾಗಿ ಬೆಳೆದು ರಾಷ್ಟ್ರೈಕ್ಯವನ್ನು ಸಾಧಿಸಿದರು. ಕೊನೆಗೆ ಒಂದು ಮಾತನ್ನು ನಾವು ಗಮನಿಸಬೇಕು. ಅದ್ವೈತ ವೇದಾಂತ ಅಂದರೆ ತಾನೇ ತನ್ನ ಕೈಕಾಲುಗಳೊಡನೆ ಜಗಳ ಮಾಡಿಕೊಂಡಂತೆ ಆಗಬಾರ್ದು. ನನ್ನ ದೇಹದ ವಿಧ ವಿಧವಾದ ಅಂಗಗಳು ತಮ್ಮ ತಮ್ಮಲ್ಲೇ ಕಚ್ಚಾಡೋಕ್ಕೆ ಸಾಧ್ಯವೇ? ಹಾಗಾಗಬಾರ್ದು. ಅದರಿಂದ ವಿಶ್ವ ಕುಟುಂಬ, ವಸುಧೈವ ಕುಟುಂಬ, ಅದನ್ನು ಸಾಧಿಸಿ ತೋರಿಸಿದವರು ಶ್ರೀಶಂಕರ ಭಗವತ್ಪಾದರು. ಈಗ ಮುಂದಿನ ಎಂದು ಪೇಳುತ್ತಲಿರಲು ವರಬಾಲೆಂದು ಶೇಖರನೆಡೆಗೆ ಸಂಬುಧದಿಂದಲಿ ಅತ್ರಿಯ ಪುತ್ರನೆನಿಸುವ ದತ್ತ ಮುನಿವರನು ಬಂದು ಸಂಪ್ರೀತಿಯಲಿ ಯತಿಪನನಂದದಿ ಬಿಗಿಯಪ್ಪಿ ನಿಜ ಕರದಿಂದಲಾತನ ಕರವ ಪಿಡಿದು ದತ್ತ ಮುನಿವರನು ಯತಿಪನ ನಿಜ ಕರದಿಂದಲಾತನ ಕರವ ಪಿಡಿದು ಐದಿದನು ಗುಹೆಯೆಡೆಗೆ. ಶ್ರೀಶಂಕರರು ತಮ್ಮ ಅವತಾರದ ಉದ್ದೇಶವನ್ನು ತಾವು ಹುಟ್ಟಿ ನೆಲೆಸಿ ಸಾಧಿಸಿದ ಕೆಲಸಗಳನ್ನೆಲ್ಲ ಒಮ್ಮೆ ಗಮನಿಸಿ ತಾವು ಇಲ್ಲಿಂದ ನಿರ್ಗಮಿಸೋದಕ್ಕೆ ಶ್ರೀಶಂಕರ ಭಗವತ್ಪಾದರ ನಿರ್ಯಾಣ, ಅವರು ಪುನಃ ತಮ್ಮ ಮೂಲಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ. ಈ ಸಮಯದಲ್ಲಿ ದತ್ತ ಮುನಿ, ದತ್ತಾತ್ರೇಯ ಯತಿ ಬಂದು ಶಂಕರರನ್ನು ಬಿಗಿದಪ್ಪಿ ತನ್ನ ಕೈಯಿಂದ ಶ್ರೀಶಂಕರ ಭಗವತ್ಪಾದರ ಕೈಯನ್ನು ಹಿಡ್ಕೊಂಡು ಆ ಕೇದಾರದ ಗುಹೆಯ ಕಡೆಗೆ ಕರ್ಕೊಂಡು ಹೋದಂತೆ. ಹಾಗೆ ಕೇದಾರ ಪರ್ವತವನ್ನು ಏರಿ ಆ ಗುಹೆಯ ಬಾಗಿಲಲ್ಲಿ ನಿಂತು ಒಮ್ಮೆ ಶಂಕರ ಭಗವತ್ಪಾದರು ತಿರುಗಿ ನೋಡಿ, ಹಿಂದಿರುಗಿ ನೋಡಿ ಆ ಶಿಷ್ಯರನ್ನೆಲ್ಲರನ್ನೂ ಅನುಗ್ರಹಿಸ್ತಾರೆ. ಆ ಗುಹೆಯ ದ್ವಾರ ದೇಶದಲ್ಲಿ ನಿಂತು ಬಹಳ ಮಧುರವಾದ ವಚನದಲ್ಲಿ, ಇದನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಶ್ರೀಶಂಕರ ಭಗವತ್ಪಾದರು ಶಿಷ್ಯರ ಜೊತೆಗೆ ಎಷ್ಟು ತಾದಾತ್ಮ್ಯದಿಂದ ಇದ್ದರು ಅಂದರೆ ಅದನ್ನು ಹಿಂದೆಲ್ಲ ಬೇಕಾದಷ್ಟು ನಾವು ನೋಡಿದ್ದು ಆಗಿದೆ. ಅವರ ವಯಸ್ಸಿಗಿಂತ ಎಷ್ಟೋ ಮಿಗಿಲಾದವರು ಸುರೇಶ್ವರಾಚಾರ್ಯರು. ಅಂಥವರ ಜೊತೆಗೆ ಎಂತಹ ಗೌರವ ಭಾವನೆಯಿಂದ ನಡ್ಕೊಳ್ತಿದ್ದರು. ಪದ್ಮಪಾದರು ಅವರ ಮೊದಲ ಶಿಷ್ಯರು, ಅವರನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದರು. ಪದ್ಮಪಾದ ಅಂತ ಹೆಸರು ಬಂದಿದ್ದಕ್ಕೆ ಕಾರಣ ಒಂದಿದೆ. ಹಸ್ತಾಮಲಕಾಚಾರ್ಯರು
ತೋಟಕಾಚಾರ್ಯರು ಇವರೆಲ್ಲರನ್ನು ಬಹಳ ಪ್ರೀತಿಯಿಂದ ನೋಡ್ತಿದ್ರು. ಆದ್ದರಿಂದಲೇ ಕವಿ ಹೇಳ್ತಾರೆ, ತಾನಿಂದು ಶಿಷ್ಯರ ವೃಂದವಂ ನೋಡುತ್ತ ನುಡಿದನು ಮಧುರ ವಚನದಲ್ಲಿ. ನೋಡಿ, ನಾನೀಗ ಅಂತರ್ಧಾನನಾಗ್ತಾ ಇದ್ದೇನೆ, ನಾನು ಹೊರಡ್ತಾ ಇದ್ದೇನೆ. ನೀವೆಲ್ಲ ನಿಮಗೆ ಅಂದು ನಾನು ಹೇಳಿದಂತೆ ನಿಮ್ಮ ನಿಮ್ಮ ಸ್ಥಾನಗಳಿಗೆ, ಚತುರಾಮ್ನಾಯ ಪೀಠಗಳಲ್ಲಿ ನಿಮ್ಮ ನಿಮ್ಮ ಸ್ಥಾನಗಳಿಗೆ ನಿಮ್ಮನ್ನು ನಿಯೋಜನೆ ಮಾಡಿದ್ದೇನೆ. ನೀವು ಅಲ್ಲಿಗೆ ಹೋಗಿ ಮನಸ್ಸಿನಲ್ಲಿ ಅನ್ಯಥಾ ಭಾವಿಸಲೇಬೇಡಿ ಅನ್ನುವಂತಹ ಮಾತನ್ನು ಬಹಳ ಮಧುರವಾದ ಮಾತಿನಿಂದ ಭಗವತ್ಪಾದರು ತಮ್ಮ ಶಿಷ್ಯರಿಗೆ ಹೇಳಿದ್ರಂತೆ. ಪರಿ ಅತ್ರಿಜಾತನ ಕರವ ಬಿಡಿದು ಅಲ್ಲಿಂದ ಮುಂದಕ್ಕೆ ತೆರಳಿ ಗುಹೆಯೊಳ ಪೊಗುತಲಿ ಈವರು ಅದೃಶ್ಯರಾಗಿರಲು ಸರಸಿ ಜಾಂಘ್ರಿ ಪ್ರಮುಖ ಶಿಷ್ಯರು ಗುರುವರನು ಕಾಣದಿರೆ ಮನದಲ್ಲಿ ಮರುಗುತ್ತಿರಲು ಗುರುವರನು ಕಾಣದಿರೆ ಪ್ರಮುಖ ಶಿಷ್ಯರು ಮನದಲ್ಲಿ ಮರುಗುತ್ತಿರಲು ಆಗಸದೆ ಕೇಳಿದುದು ಆ ಮಹಾನಿನದ. ಹೀಗೆ ಶ್ರೀಶಂಕರರು ತಮ್ಮ ಶಿಷ್ಯರಿಗೆ ಅತ್ಯಂತ ಮಧುರವಾದ ಮಾತಿನಿಂದ ಸಮಾಧಾನವನ್ನು ಹೇಳಿ, ಎಷ್ಟಿದ್ರೂ ಅವರು ನಮ್ಮಂತೆ ಜೀವಿಗಳೇ, ಸುಖ ದುಃಖಗಳು ಅವರಿಗೂ ಇದ್ದಾವೆ, ಹಾಗಾಗಿ ತಮ್ಮ ಅಗಲಿಕೆಯನ್ನು ಸಹಿಸಿಕೊಳ್ಬೇಕು ಅಂತ ಹೇಳಿದಾಗ ಅತ್ರಿಜಾತ ದತ್ತಮುನಿ ಶ್ರೀಶಂಕರರ ಕೈಯನ್ನು ಹಿಡ್ಕೊಂಡು ಆ ಗುಹೆಯ ಒಳಗೆ ಹೋಗಿದ್ದೇ ಸರಿ. ಅಷ್ಟೊತ್ತಿಗೆ ಈ ಶಿಷ್ಯರಿಗೆಲ್ಲ ಗುರುವನ್ನು ಕಾಣದೆ ಮನಸ್ಸಿನಲ್ಲಿ ಒಂದು ರೀತಿ ನೋವಾಯಿತು. ಆವಾಗ ಕೇಳಿದುದಾ ಮಹಾನಿನದ, ಯಾವುದೋ ಒಂದು ಅಶರೀರವಾಣಿ ಆಯ್ತಂತೆ. ಮರುಗದಿರಿ ಶಿಷ್ಯರು, ವರ ಯತೀಶನು ಗುಹೆಯ ಪೊಗಲ. ನೀವು ಯಾರು ಚಿಂತೆ ಮಾಡಬೇಡಿ, ಯತೀಶ್ವರರಾದ ಶ್ರೀ ಶಂಕರ ಭಗವತ್ಪಾದರು ಗುಹೆಯೊಳಗೆ ಹೋಗಿದ್ದೇ ತಡ, ಅಲ್ಲಿಗೆ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಬಂದು ಅದ್ಭುತವಾದ ಸ್ವಾಗತವನ್ನು ಶ್ರೀ ಶಂಕರ ಭಗವತ್ಪಾದರಿಗೆ ಕೊಡ್ತಾರೆ. ಹಾಗೂ ಗಣೇಶ ಮೊದಲಾದಂತಹ ಗಣೇಶ, ಗುಹ, ನಂದೀಶ ಮುಖ್ಯರು ಅವರೆಲ್ಲರೂ ಬಂದು ಶ್ರೀಶಂಕರರ ಕಾಲಿಗೆ ಸಾಷ್ಟಾಂಗವಾಗಿ ಎರಗ್ತಾರೆ. ಹಾಗೆ ಇಷ್ಟು ವರ್ಷ ಅಂದರೆ 32 ವರ್ಷಗಳವರೆಗೆ ಶಂಕರ ಆ ಶಂಕರನನ್ನು ಅಗಲಿದ್ದಂತಹ ದೇವತೆಗಳು ಈಗ ಶಂಕರನನ್ನು ಪಡೆದು ತುಂಬ ಸಂತೋಷಗೊಂಡರು. ಆದ್ದರಿಂದನೇ ಹೃದಯ ತುಂಬಿದ ಸ್ವಾಗತವನ್ನು ಅವರಿಗೆ ಕೋರಿದರು. ಯತಿತನವತಾನುಳಿದು ಗಿರಿಜಾಪತಿ ತನವತ ತಳೆದು ವರ ಪಾರ್ವತಿಯು ಸಹಿತ ಏರುತ್ತ ನಂದೀಶ್ವರನ ಬಳಿಕ ಅತಿಶಯದ ವಿಭವದಲ್ಲಿ ಮಹದೋನ್ನತದ ಕೈಲಾಸವನು ವರ ಪಶುಪತಿಯು ಸಾರ್ಧನು ಎನ್ನುತ್ತ ವಾಚಿಸಿದುದು ನಭಾನಿನದ. ವರ ಪಶುಪತಿಯು ಕೈಲಾಸವನು ಸಾರ್ಧನು ಎನ್ನುತ್ತ ವಾಚಿಸಿದುದು. ಆ ಗುಹೆಯನ್ನು ಪ್ರವೇಶಿಸಿದಾಗ ದೇವತೆಗಳೆಲ್ಲರೂ ಬಂದರು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು, ಸ್ವಾಗತವನ್ನು ಮಾಡಿದರು. ಹಾಗೆ ಬಂದಂತಹ ಶಂಕರರು
ಗಿರಿಜಾಪತಿತನವ ತಾ ತಳೆದು. ಈಗ ಶಂಕರರು ಶಂಕರನಾದ, ಪರಮೇಶ್ವರ ಗಿರಿಜೆಯ ಪತಿಯಾಗಿ ಅವಳ ಜೊತೆಗೆ ನಂದೀಶನನ್ನು ಏರಿ, ಮಹಾನಂದಿಯನ್ನು ಏರಿ ಅತಿಶಯದ ವಿಭವದಲ್ಲಿ, ಅತ್ಯಂತ ವೈಭವದಿಂದ ಕೈಲಾಸಕ್ಕೆ ಹೋಗಿದ್ದಾಯಿತು. ಆವಾಗ ಮತ್ತೆ ಅಶರೀರವಾಣಿ ಆಯ್ತಂತೆ. ವಾಚಿಸಿದುದು ನಭೋ ನಿನದ, ಆಕಾಶವಾಣಿ, ಅಶರೀರವಾಣಿ. ಏನು ಅಂದರೆ, ಎಂದು ಪೇಳ್ದಾಗಸದ ನುಡಿಯ, ಆ ಆಗಸದ ನುಡಿಯನ್ನು ಕೇಳಿ ಆ ಶಂಕರರಿಗಾಗಿ ತವಕಿಸುತ್ತಿದ್ದಂತಹ ಶಿಷ್ಯರೆಲ್ಲರೂ ಕೂಡ ದ್ವಾರ ಕೈತಂದು ವಂದಿಸುತ್ತ ತದ್ವಾರ ದೇಶಕ್ಕೆ ನಿಂದ ಕರಗಳ ಮುಗಿದು ಆ ಬಾಗಿಲಿಗೆ, ಭಗವತ್ಪಾದರು ಯಾವ ದಾರಿಯಲ್ಲಿ ಹೋದರೋ ಆ ಗುಹೆಯ ದ್ವಾರಕ್ಕೆ ಕೈ ಮುಗಿದು ತಮ್ಮ ಒಂದು ವಂದನೆಯನ್ನು ಸಲ್ಲಿಸ್ತಾರೆ. ಈಗಾಗಲೇ ಶಂಕರ ಭಗವತ್ಪಾದರು ಅನುಜ್ಞೆ ನೀಡಿದಂತೆ, ಆದೇಶಿಸಿದಂತೆ ಆ ಚತುರಾಮ್ನಾಯ ಪೀಠಗಳಿಗೆ ಆಯಾ ಯತಿಗಳು ಹೋಗೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅದಕ್ಕೆ ಈಗ ಮುಂದಿನ ಪದ್ಯ, ವರಸುರೇಶನು ಶೃಂಗಗಿರಿಗಾ ಸರಸಿಜಾಂಗ್ರಿ. ವರಸುರೇಶನು ಶೃಂಗಗಿರಿಗೆ ಸರಸಿಜಾಂಘ್ರಿ ದ್ವಾರಕಾಪುರಿಗೊರೆವುದು. ಏನು ದ್ವಾರಕಾಪುರಿಗೊರೆವುದೇನು, ಆ ತೋಟಕಾರ್ಯನು ಬದರಿಕಾಶ್ರಮಕ್ಕೆ ತೆರಳೆ ಹಸ್ತಾಮಲಕನು ಆಗಲು ವರ ಜಗನ್ನಾಥವನು ಸಾರ್ಧನು. ಹಸ್ತಾಮಲಕನು ವರ ಜಗನ್ನಾಥವನು ಸಾರ್ಧನು. ಗುರುವಿನ ಆಜ್ಞೆಯ ಸಲ್ಲಿಸುತ್ತ ಇದ್ದರು ಶಿಷ್ಯರು ಅನುದಿನವೂ. ಸ್ಥಾಪನೆ ಮಾಡಿದರು. ಹೇಗೆ ದಿಗ್ಗಜಗಳು ಹೊರಗಿಂದ ಬರುವಂತಹ ಶತ್ರುಗಳನ್ನು ತಡೆಯುತ್ತವೆಯೋ, ಹಾಗೆ ಈ 4 ಮಠಗಳು ಆಂತರಿಕ ಭದ್ರತೆಗೆ ಮತ್ತು ಹೊರಗಿಂದ ಬರುವಂತಹ ಅವೈದಿಕ ಧರ್ಮಗಳನ್ನು ತಡೆಯೋದಕ್ಕೆ ಕಾಲಾಂತರದಲ್ಲೂ ಕೂಡ ಶ್ರಮಿಸುವಂತೆ ಮಾಡಿದಂತಹ ಅತ್ಯಂತ ದೂರಾಲೋಚನೆಯ ಮಹೋದ್ದೇಶವನ್ನು ಹೊಂದಿದಂತಹ, ಉಜ್ವಲ ಕೀರ್ತಿಯನ್ನು ಪಡೆಯುತ್ತಿರುವಂತಹ ಇಂದಿಗೂ ಸಹ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಆ ತುಂಗಾ ನದಿಯ ತೀರದಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಯಜುರ್ವೇದ ಆ ಪೀಠದ ವೇದ. ಅಲ್ಲಿಗೊಂದು ಮಹಾವಾಕ್ಯವೂ ಇರುತ್ತೆ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು. ಹೀಗೆ ಒಂದು ಮಠಕ್ಕೆ, ಒಂದು ಪೀಠಕ್ಕೆ ಇಷ್ಟೆಲ್ಲ ದಾಖಲೆಗಳು ಬೇಕಾಗ್ತವೆ. ಹಾಗೆ ಸುರೇಶ್ವರಾಚಾರ್ಯರು ಮೊದಲನೆಯ ಪೀಠಾಧಿಪತಿಗಳು ಶೃಂಗೇರಿಗೆ. ಇನ್ನು ಹಸ್ತಾಮಲಕಾಚಾರ್ಯರು ಪೂರ್ವ ದಿಕ್ಕಿಗೆ ಪೀಠಾಧಿಪತಿಗಳಾಗ್ತಾರೆ. ಅದು ಗೋವರ್ಧನ ಪೀಠ ಅಂತ ಹೆಸರಾಗುತ್ತೆ. ಪುರಿ ಜಗನ್ನಾಥ ಆ ಕ್ಷೇತ್ರ, ಅಲ್ಲಿ ಸಮುದ್ರ ಇದೆ. ಅಲ್ಲಿಯ ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ ಅನ್ನುವಂತಹ ಉಪನಿಷತ್ತಿನ ಅತ್ಯಂತ ಶ್ರೇಷ್ಠವಾದ ಒಂದು ವಾಕ್ಯ. ಮತ್ತೊಬ್ಬರು ಪದ್ಮಪಾದಾಚಾರ್ಯ. ಇವರು ಪಶ್ಚಿಮದ ಪೀಠಕ್ಕೆ ಅಧ್ಯಕ್ಷರಾದರು. ಅದು ದ್ವಾರಕಾ ಮಠ ಅಂತ ಹೆಸರನ್ನು ಪಡೆದಿದೆ. 4ನೆಯವರು ತೋಟಕಾಚಾರ್ಯರು. ಅವರು ಉತ್ತರ ಪೀಠಕ್ಕೆ ಅಧಿಪತಿಗಳು. ಅದಕ್ಕೆ ಜ್ಯೋತಿರ್ಮಠ ಅಂತ ಕರೀತಾರೆ. ಅದು ಬದರಿ ಕ್ಷೇತ್ರ. ಹೀಗೆ ಈ ಚತುರಾಮ್ನಾಯ ಪೀಠಗಳ ಉದ್ದೇಶವನ್ನು ನಾವು ಚೆನ್ನಾಗಿ ಗಮನಿಸಬೇಕು.
ಹಾಗೊಂದು ಕಾಲದಲ್ಲಿ ಚತುರಾಮ್ನಾಯ ಮಠಗಳನ್ನು, ಚತುರಾಮ್ನಾಯ ಪೀಠಗಳನ್ನು ಮಾಡದೇ ಇದ್ದಿದ್ದರೆ ಇವತ್ತು ಬಹುಶಃ ಧರ್ಮ ಸಂರಕ್ಷಣೆ ಕಷ್ಟ ಆಗ್ತಿತ್ತೇನು. ಹಾಗೆ ಶಿಷ್ಯರು ಆ ಗುರುವಿನ ಆಜ್ಞೆಯಂತೆ ಅಲ್ಲಲ್ಲಿಗೆ ತಮಗೆ ನಿಯುಕ್ತಿಗೊಳಿಸಿದಲ್ಲಿಗೆ, ನಿಯೋಜನೆಗೊಳಿಸಿದಲ್ಲಿಗೆ ಹೋದರು. ಸಲ್ಲಿಸುತ್ತಿದ್ದರು ಶಿಷ್ಯರನುದಿನವೂ ತಮ್ಮ ಕರ್ತವ್ಯವನ್ನು ಮಾಡಿದರು. ಹಾಗೆ ಇದ್ದಂತಹ ಪರಿಸ್ಥಿತಿ ಇದು ಶುಭಪ್ರದವಿದು ಸುಖಪ್ರದವಿದುವೆ ಪರಮಾದ್ವೈತ ತತ್ವಪ್ರದವಿದನು ಲಾಲಿಸಲು ಪುರುಷಾರ್ಥ ಸಿದ್ಧಿಪುದು. ಅಂತಹ ಪರಮ ಪವಿತ್ರವಾದಂತಹ ಶಂಕರರ ಚರಿತ್ರೆಯನ್ನು ಕೇಳೋದರಿಂದ, ಪಠಿಸೋದರಿಂದ, ಅನುಸಂಧಾನ ಮಾಡೋದರಿಂದ, ಪ್ರವಚನಾದಿಗಳನ್ನು ಮಾಡೋದರಿಂದ, ವ್ಯಾಖ್ಯಾನವನ್ನು ನೀಡೋದರಿಂದ ಅತ್ಯಂತ ಪುಣ್ಯ ಲಭಿಸುತ್ತೆ. ಶ್ರುತಂ ಹರತಿ ಪಾಪಾನಿ ಅಂತ ಒಂದು ಧ್ಯೇಯೋದ್ದೇಶದ ವಾಕ್ಯ ಚಂಡೀಪಾಠದಲ್ಲಿದೆ. ಇಂತಹ ಸಚ್ಚರಿತ್ರೆಗಳನ್ನು ಕೇಳಿದಾಗ ಮನಸ್ಸು ಒಮ್ಮೆಲೆ ಏಕಾಗ್ರತೆಗೆ ಏರುತ್ತೆ. ಹಾಗೆ ಪಾಪ ವಿಚಾರಗಳಿಂದ ದೂರವಾಗುತ್ತೆ. ಅದೇ ಸದುದ್ದೇಶ. ಜಲಜಪಾದನು ವೇಣು ಹಸ್ತಾಮಲಕ ತೋಟಕರೆಂಬ ಮೂವರು ನೆಲೆಸಿ ಗುರುವರ ತಮಗೆ ನೇಮವನಿತ್ತ ದೇಶದಲ್ಲಿ ಹಲವು ವರ್ಷಗಳಿದ್ದು ನಿಜಕರ ಜಲಜ ಸಂಜಾತನು ಪೀಠದೆ ನೆಲೆಗೊಳಿಸುತ್ತ ನಿಜಕರ ಜಲಜ ಸಂಜಾತರನು ನೆಲೆಗೊಳಿಸುತ್ತ ಬಳಿಕ ಪಡೆದರು ಮೋಕ್ಷ ಪದವಿಯನು. ಜಲಜಪಾದನು ಅಂದರೆ, ಜಲಜ ಅಂದರೆ ಪದ್ಮಪಾದಾಚಾರ್ಯರು, ಮತ್ತು ಹಸ್ತಾಮಲಕಾಚಾರ್ಯರು ಹಾಗೂ ತೋಟಕಾಚಾರ್ಯರು, ಈ ಮೂವರೂ ಕೂಡ ತಮಗೆ ನೇಮಿಸಿದಂತಹ, ಈಗಾಗಲೇ ಹೇಳಿದ ಹಾಗೆ ಆಯಾ ಪೀಠಾಧ್ಯಕ್ಷರಾಗಿ ಬಹುಕಾಲ ತಮ್ಮ ನಿಯಮಗಳನ್ನು ಸಲ್ಲಿಸುತ್ತಾ ಹಲವು ವರ್ಷಗಳವರೆಗೆ ಇದ್ದು ತಮ್ಮ ಇಳಿವಯಸ್ಸಿನಲ್ಲಿ ಉತ್ತರಾಧಿಕಾರಿಯನ್ನು ನೇಮಿಸಿ ಯೋಗ್ಯವಾದ ಉತ್ತರಾಧಿಕಾರಿಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರಗೊಳಿಸಿ ಮೋಕ್ಷ ಪದವಿಯನ್ನು ಪಡೆದರು. ಶಿಷ್ಯರನ್ನು ಅನುಗ್ರಹಿಸುತ್ತಾ, ಭಕ್ತರಿಗೆ ಉಪದೇಶಿಸುತ್ತಾ, ನೊಂದು ಬಂದಂತಹ ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ, ವೇದೋಪನಿಷತ್ತುಗಳನ್ನು ಸಂರಕ್ಷಿಸುತ್ತಾ, ಪ್ರಚಾರಪಡಿಸುತ್ತಾ ತಮ್ಮ ಮುಂದಿನ ದಾರಿಗೆ ಅವರು ಹೋದರು ಅನ್ನುವಂಥ ವಿಚಾರವನ್ನು ಈ ಗ್ರಂಥದಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಂದಿನ ಪದ್ಯ ವರಸುರೇಶ್ವರ ನುಲಿದು ತುಂಗಾವರ ನದಿ ತೀರದಲ್ಲಿ ಶೋಭಿಪ. ವರಸುರೇಶ್ವರನು ಒಲಿದು ತುಂಗಾವರ ನದಿ ತೀರದಲ್ಲಿ ಶೋಭಿಪ ಪರಮ ಪುಣ್ಯ ಕ್ಷೇತ್ರವೆನಿಸುವ ತುಂಗಾವರ ನದಿ ತೀರದಲ್ಲಿ ಪರಮ ಪುಣ್ಯ ಕ್ಷೇತ್ರವೆನಿಸುವ ಶೃಂಗಗಿರಿಯೊಳಗೆ ಸರಸ್ವತಿಯ ವರಚಂದ್ರಮೌಳೀಶ್ವರನ ಗುರುಶಂಕರನ ಲಂಬೋದರನ ಪೂಜಿಸುತ್ತಾ ಇದ್ದನು. ಉನ್ನತ ಭಯ
ಸುರೇಶ್ವರಾಚಾರ್ಯರು ಪರಮ ಪವಿತ್ರವಾದಂತಹ ತುಂಗಾ ನದಿಯ ತೀರದಲ್ಲಿ ಇರುವಂತಹ ಶಾರದಾ ಪೀಠಕ್ಕೆ ಅಧಿಪತಿಗಳಾದರು. ಶೃಂಗಗಿರಿ ಅನ್ನುವಂಥದ್ದು ಪುಣ್ಯತಮವಾದ ಕ್ಷೇತ್ರ. ಅಲ್ಲಿ ಚಂದ್ರಮೌಳೀಶ್ವರನ, ಗುರುಶಂಕರನ, ಲಂಬೋದರನ ಪೂಜಿಸುತ್ತಿದ್ದರು. ಚಂದ್ರಮೌಳೀಶ್ವರ, ಶಂಕರ ಭಗವತ್ಪಾದರು, ಹಾಗೆ ರತ್ನಗರ್ಭ ಗಣಪತಿ ಅವರ ಪೂಜೆಯನ್ನು ನಿರಂತರವಾಗಿ ಅನುಷ್ಠಾನ ಮಾಡಿ ನೆರವೇರಿಸ್ತಿದ್ದರು. ಹಾಗೆ ಯೋಗ್ಯವಾಗಿ ಅದ್ವೈತ ತತ್ವವನ್ನು ವಿವರಿಸ್ತಿದ್ದರು ಸುರೇಶ್ವರಾಚಾರ್ಯರು. ಹಾಗೆ ಬಹಳ ಜನರಿಗೆ ಅದ್ವೈತ ತತ್ವವನ್ನು ಬೋಧಿಸುವ ವ್ಯವಸ್ಥೆಯನ್ನು ಮಾಡಿದರು. ಸೂತ್ರ ಭಾಷ್ಯವನ್ನು ಪಾಠ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿದರು. ಎಷ್ಟೋ ವರ್ಷಗಳ ಕಾಲ ಅಲ್ಲಿ ಅವರು ಬದುಕಿದ್ದರು ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಮುಂದಿನ ಪದ್ಯ, ಇಳೆಯೊಳಗೆ ಧರ್ಮವನ್ನು ಶಾಶ್ವತಗೊಳಿಸಿ. ಇಳೆಯೊಳಗೆ ಧರ್ಮವನ್ನು ಶಾಶ್ವತಗೊಳಿಸಿ, ಇಳೆಯೊಳಗೆ ಧರ್ಮವನ್ನು ಶಾಶ್ವತಗೊಳಿಸಿ, ವರವೇದಾಂತ ಮತವನ್ನು ನೆಲೆಗೊಳಿಸುತ್ತ ಆ ಚಂದ್ರ ತಾರಕವಾದ ಕೀರ್ತಿಯನು, ಆ ಚಂದ್ರ ತಾರಕವಾದ ಕೀರ್ತಿಯನು ನೆಲೆಗೊಳಿಸುತ್ತ, ಗಳಿಸಿ ವರ ಶಾರದೆಯ ಪೀಠದೆ ನಿಲ್ಲಿಸುತ್ತ, ಉತ್ತಮ ಶಿಷ್ಯನೊಬ್ಬನ ನಳಿನ ಸಂಭವ ಪುರವನು ಐವಿದನು ಆ ಸುರೇಶ್ವರನು, ಆ ಸುರೇಶ್ವರನು ನಳಿನ ಸಂಭವ ಪುರವನು ಐದಿದನು. ಈ ಭೂಮಂಡಲದಲ್ಲಿ ಸುರೇಶ್ವರಾಚಾರ್ಯರೂ ಸಹ ತಮ್ಮ ಗುರುವಿನಂತೆಯೇ ಧರ್ಮವನ್ನು ಶಾಶ್ವತಗೊಳಿಸಿದರು. ವರವೇದಾಂತವಾದಂತಹ ಅದ್ವೈತ ವೇದಾಂತವನ್ನು ನೆಲೆಗೊಳಿಸಿದರು. ಚಂದ್ರ ಸೂರ್ಯರು ಇರುವವರೆಗೆ ಆ ಚಂದ್ರಾರ್ಕ ಕೀರ್ತಿಯನ್ನು ಗಳಿಸಿದರು. ಆ ಶಾರದೆಯ ಪೀಠದಲ್ಲಿ ಯೋಗ್ಯವಾಗಿ ಅಧ್ಯಯನ, ಅನುಷ್ಠಾನ, ಪ್ರವಚನಾದಿಗಳನ್ನು ನಡೆಸುತ್ತಾ, ಶಿಷ್ಯರನ್ನು ಸಲಹುತ್ತಾ ಎಷ್ಟೋ ವರ್ಷಗಳವರೆಗೆ ಸುರೇಶ್ವರಾಚಾರ್ಯರು ಇದ್ದರು. ಹಾಗೆ ಸುರೇಶ್ವರಾಚಾರ್ಯರು ತಮ್ಮ ಇಳಿ ವಯಸ್ಸಿನಲ್ಲಿ ಯೋಗ್ಯವಾದ ಒಬ್ಬ ಶಿಷ್ಯನನ್ನು ಆರಿಸಿ ಅಲ್ಲಿ ನೆಲೆಗೊಳಿಸಿ, ಕೊನೆಗೆ ಅವರು ಕೂಡ ದೇಹವನ್ನು ಬಿಟ್ಟರು ಅಂತ ಇತಿಹಾಸ ಹೇಳುತ್ತೆ. ಇಂದಿಗೂ ಕೂಡ ಶ್ರೀ ಸುರೇಶ್ವರಾಚಾರ್ಯರ ಆ ದಿವ್ಯವಾದ ಸಮಾಧಿ ಶೃಂಗೇರಿಯಲ್ಲಿದೆ. ಶಾರದಾಂಬಾ ದೇವಸ್ಥಾನದ ಹತ್ತಿರದಲ್ಲೇ ಅದು ನಮಗೆ ಕಾಣ್ತಾ ಇದೆ. ಮುಂದೆ ಬಂದಂತಹ ಪೀಠಾಧಿಪತಿಗಳದ್ದು ಆ ನೃಸಿಂಹವನದಲ್ಲಿ ಅಧಿಷ್ಠಾನ ಅಂತ ಮಾಡಿದ್ದಾರೆ, ಅಲ್ಲಿ ಕಾಣ್ತಾ ಇದೆ. ಹಾಗೆ ಈ ಶಿಷ್ಯ ಪರಂಪರೆ ಅನ್ನುವಂಥದ್ದು ಮುಂದುವರೆದಿದ್ದು ನಮಗೆ ಕಂಡುಬರುತ್ತೆ. ಈ ಪರಂಪರೆಯಲ್ಲಿ ಬಂದಂತಹ ಒಬ್ಬರು ವಿದ್ಯಾರಣ್ಯರು. ಆ ವಿದ್ಯಾರಣ್ಯರನ್ನು ಮತ್ತೊಬ್ಬ ಶಂಕರರು ಅಂತಲೇ ಇತಿಹಾಸ ಗುರುತಿಸಿದೆ. ಏನು ತೇಜಸ್ಸು, ಏನು ಹೋರಾಟ, ಎಷ್ಟು ಕಳಕಳಿ ಧರ್ಮರಕ್ಷಣೆ. ಅವರು ವಿದ್ಯಾರಣ್ಯರು ಮಹೋನ್ನತ ಸಾಧನೆಯನ್ನು ಮಾಡಿ ಕರ್ನಾಟಕ ಸಾಮ್ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಹೆಸರು ಪಡೆದವರು. ಅವರು ಉಪನಿಷತ್ತಿನ ಅರ್ಥಕ್ಕೆ ವಿವರಗಳನ್ನು, ಭಾಷ್ಯಗಳನ್ನು ರಚಿಸಿದರು. ಅಂತಹ ವಿದ್ಯಾರಣ್ಯರು ಪಂಚದಶಿ ಅನ್ನುವಂತಹ ಗ್ರಂಥವನ್ನು ಕೂಡ ಅತ್ಯದ್ಭುತವಾದದ್ದು ಬರೆದಿದ್ದಾರೆ. ಆಯುರ್ವೇದದಲ್ಲೂ ಕೂಡ
ಮಾಧವೀಯ ಕೃತಿ ಅನ್ನೋದು ಸಿಗ್ತಾ ಇದೆ. ಹಾಗೆ ರೋಗ ನಿದಾನ ಅನ್ನುವಂಥ ಒಂದು ಗ್ರಂಥ, ಅಂಥದ್ದು ವಿದ್ಯಾರಣ್ಯರ ಸಾಧನೆಯಲ್ಲಿ ಇದೆ. ಈ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಮತ್ತೊಮ್ಮೆ ಈ ವೈದಿಕ ಮತಕ್ಕೆ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹರಿಸಿ ಮುಂದೆ ತಾವೇ ವೈರಾಗ್ಯ ಸಂಪನ್ನರಾಗಿ ಶೃಂಗೇರಿಯಲ್ಲಿ ಶಾರದಾ ಪೀಠದ ಅಧ್ಯಕ್ಷರಾಗಿ ಅವರು ಬೆಳಗ್ತಾರೆ ಅನ್ನೋದನ್ನು ಇತಿಹಾಸ ನಮಗೆ ಹೇಳಿದೆ. ಈಗ ಮುಂದಿನ ಪದ್ಯ, ಬಳಿಕಲಲ್ಲಿ ಮುಂದೆ ಯತಿಕುಲ ತಿಲಕರಿ ಶಾರದೆಯ ಪೀಠದೆ ನೆಲೆಸಿ. ಈ ಪರಂಪರೆಯೊಳಗೆ ಸಂವಿದ್ರೂಪನ ಪರಬ್ರಹ್ಮರೂಪಿನ ತಾಪಸೋತ್ತಮನೆನಿಪ ವಿದ್ಯಾರಣ್ಯಯತಿವರನು ಔಪನಿಷಧರ ಸಲಹಿ ತನ್ನಿಂದಾಪನಿತು ಭಾಷ್ಯಗಳ ವಿರಚಿಸುತ್ತ ಆ ಪವಿತ್ರಾಸನದೆ ಶೋಭಿಸುತ್ತಿದ್ದನು. ಭಾಷ್ಯಗಳ ವಿರಚಿಸುತ್ತ ವಿದ್ಯಾರಣ್ಯಯತಿವರನು ಆ ಪವಿತ್ರಾಸನದೆ ಶೋಭಿಸುತ್ತಿದ್ದನೊಲವಿನಲಿ. ಸುರೇಶ್ವರಾಚಾರ್ಯರು ಉಜ್ವಲವಾಗಿ ಶ್ರೀ ಶಾರದಾ ಪೀಠವನ್ನು ಬೆಳಗಿಸಿದಂತೆ ಅದೇನೋ ಅಲ್ಲಿಯ ಮಣ್ಣಿನ ಗುಣ, ಅತ್ಯಂತ ಸಾಧಕರು, ತಪಸ್ವಿಗಳು, ಯತಿವರೇಣ್ಯರು ಶಾರದಾ ಪೀಠವನ್ನು ಅಲಂಕರಿಸಿದ್ದು ನಾವು ಚರಿತ್ರೆಯಲ್ಲಿ ಓದ್ತಾ ಇದ್ದೇವೆ. ಇಂದಿಗೂ ಸಹ, ಈ ಕ್ಷಣದಲ್ಲೂ ಸಹ ಅಂತಹ ವೇದಾಂತವನ್ನೇ ಮೈಗೂಡಿಸಿಕೊಂಡ ಯತಿವರೇಣ್ಯರು ಆ ಪೀಠದಲ್ಲಿ ಉತ್ತಮೋತ್ತಮವಾಗಿ ಬೆಳಗ್ತಾ ಇದ್ದಾರೆ. ಅಜ್ಞಾನಾಂ ಜಾಹ್ನವೀ ತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀ ತೀರ್ಥಮಾಶ್ರಯೇ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಅನ್ನುವಂತಹ ಮಾತು ಇಂದಿನ ಯತೀಶ್ವರರಿಗೆ ಯೋಗ್ಯವಾಗಿ ಸಲ್ಲುವಂತಹದ್ದು. ಪರಮಪೂಜ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಧರ್ಮವನ್ನು ಎಷ್ಟು ಗಮನಿಸಿ ಸಂರಕ್ಷಿಸ್ತಾ ಇದ್ದಾರೆ ಅನ್ನೋದನ್ನು ಅವರ ಮಾತು ಮತ್ತು ಕೃತಿಗಳಲ್ಲಿ ನಾವು ಕಂಡುಕೊಳ್ಬೇಕು. ಇಂದಿಗೂ ಕೂಡ ಶಾರದಾ ಪೀಠ ಧರ್ಮ ಸಂರಕ್ಷಣೆಗೆ, ಧರ್ಮವನ್ನು ಉಳಿಸಿ ಬೆಳೆಸುವುದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ವಿದ್ವಾಂಸರನ್ನು ಸಲಹುವುದು, ವೇದವನ್ನು ಸಂರಕ್ಷಿಸಿ ವೇದ ವಿದ್ವಾಂಸರನ್ನು ಕೂಡ ನಿರ್ಮಾಣ ಮಾಡೋದು, ಹಾಗೆ ಸಮಾಜಕ್ಕೆ ಕೊಡೋದು ಅವರ ಕೆಲಸ ಆಗಿದೆ. ಹಾಗೆ ಉತ್ತರಾಧಿಕಾರಿಗಳಾಗಿ ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀಯವರು ಸಹ ಇತೋಪ್ಯಧಿಕವಾಗಿ ಬೆಳೆಯುವ ಲಕ್ಷಣಗಳು ನಮಗೆ ಈಗಲೇ ಕಾಣ್ತಾ ಇದ್ದಾವೆ. ಹಾಗಾಗಿ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಭಗವದ್ಗೀತೆಯಲ್ಲಿ ಯೋಗೀಶ್ವರನಾದ ಶ್ರೀಕೃಷ್ಣ ಏನು ಹೇಳಿದ್ದಾನೋ ಹಾಗೆ ಶಾರದಾ ಪೀಠದ ಮಣ್ಣಿನ ಕಣಕಣದಲ್ಲಿಯೂ ಕೂಡ ಯತೀಶ್ವರರ ಚೈತನ್ಯ ನಮಗೆ ಕಂಡುಬರ್ತಾ ಇದೆ. ಮುಂದಿನ ಪದ್ಯ, ವರಯತಿಪ ಶಂಕರನ ಕರುಣದೆ. ವರಯತಿಪ ಶಂಕರನ ಕರುಣದೆ ಧರೆಯ ಸದ್ಧರ್ಮ
ಧರ್ಮದಲ್ಲಿ ಬಾಲಿಬ ನರಪನಾಲ್ವಡಿ ಕೃಷ್ಣ ಭೂಪನು ವಿಪುಲ ಭಕ್ತಿಯಲ್ಲಿ ನಿರತ ಪೂಜಿಸುತ್ತಿರಲು ಸಂಭ್ರಮ ಬೆರಸಿ ಶೃಂಗೇರಿಯಲಿ ಶಂಕರ ಗುರು ಪರಂಪರೆ ರಂಜಿಸುತ್ತಿಹೋದು ಇಂದು ಪರ್ಯಂತ ಶೃಂಗೇರಿಯಲಿ ಶಂಕರ ಗುರು ಪರಂಪರೆ ರಂಜಿಸುತ್ತಿಹೋದು. ಕಾಲಾನಂತರದಲ್ಲಿ ಆಯಾ ಪೀಠಾಧಿಪತಿಗಳು ರಾಜಮನ್ನಣೆಯನ್ನೂ ಕೂಡ ಪಡೆಯುತ್ತಾ ಭಗವತ್ಪಾದ ಶ್ರೀಶಂಕರರ ಕರುಣೆಯಿಂದ ಸದ್ಧರ್ಮವನ್ನು ನೆಲೆಗೊಳಿಸ್ತಾ ಇರ್ತಾರೆ. ಸದ್ಧರ್ಮವನ್ನು ಕಾಪಾಡೋದರಲ್ಲಿ ನಾಲ್ವಡಿ ಕೃಷ್ಣ ರಾಜ ಒಡೆಯರು ಕೂಡ ವಿಪುಲ ಭಕ್ತಿಯಲ್ಲಿ ತಮ್ಮ ಸೇವೆಯನ್ನು ಶೃಂಗೇರಿಗೆ ಸಲ್ಲಿಸ್ತಾ ಇದ್ದಾರೆ ಅಂತ ಗ್ರಂಥಕರ್ತರು ಹೇಳ್ತಾ ಇದ್ದಾರೆ. ಪರಂಪರೆ ರಂಜಿಸುತ್ತಿಹುದಿಂದು ಪರ್ಯಂತ ರಾಜಾಶ್ರಯ ಒಂದು ಕಾಲದಲ್ಲಿತ್ತು, ಅದನ್ನು ಆ ರಾಜಮನೆತನಗಳು ಮುಂದುವರ್ಸ್ಕೊಂಡು ಬಂದಿದ್ದಾವೆ. ಈಗ ಗ್ರಂಥಕರ್ತರಾದಂತಹ ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳು ತಮ್ಮ ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಕೊತಾ ಇದ್ದಾರೆ. ಇಂತು ಶಂಕರ ದಿವ್ಯ ಚರಿತೆಯ ಕಂತುರಿಪು ಶಂಕರನು ಕರುಣಿಸಿ. ಇದು ನಾನು ಬರೆದಿದ್ದಲ್ಲ, ಶ್ರೀಶಂಕರನೇ ಕೈ ಹಿಡಿದು ಬರೆಸಿದಂತೆ ನಾನು ಬರೆದಿದ್ದೇನೆ. ಕುಮಾರವ್ಯಾಸನು ಕೂಡ ಇದೇ ಮಾತನ್ನು ಹೇಳ್ತಾನೆ, ಲಿಪಿಕಾರ ಅಷ್ಟೇ ನಾನು ಅಂತ. ಹಾಗೆ ಬರೆದಂತಹ ಈ ಕೃತಿಯನ್ನು ನಾನು ಶಂಕರಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ ಅಂತ ಸರ್ವ ಸಮರ್ಪಣಾ ಭಾವದಿಂದ ಹೇಳಿದ್ದಾರೆ ಗ್ರಂಥಕರ್ತರು. ಹಾಗೆ ಶಾಂತ ಮಾನಸರಾದ ಸದ್ಗುಣವಂತರಿ ಕೃತಿಯೊಳಗೆ ದೋಷಾನಂತವನ್ನು ಭಾವಿಸದೆ ಪಠಿಸುವುದು. ಈ ಕೃತಿಯಲ್ಲಿ ಬೇಕಾದಷ್ಟು ದೋಷಗಳಿರ್ಬೋದು, ನನ್ನ ಮರೆವಿನಿಂದ ನನ್ನ ಕಣ್ಣಿಗೆ ಕಾಣಿಸದೆ ದೋಷ ಇರಬಹುದು. ಅದನ್ನೆಲ್ಲವನ್ನೂ ಕೂಡ ಗಮನಿಸದೆ ಗುಣವನ್ನು ಮೆಚ್ಚಿ ಗುಣಪಕ್ಷಪಾತಿಗಳಾಗಿ ದೋಷಗಳನ್ನು ಕಡೆಗಣಿಸಿ ಕೃತಿಯನ್ನವಧರಿಸುವುದು ಅಂತ ಗ್ರಂಥಕರ್ತರು ಹೇಳ್ತಾ ಇದ್ದಾರೆ. ಹಾಗೆ ಗ್ರಂಥಕರ್ತರು ತಮ್ಮ ಅತ್ಯಂತ ವಿನಯ ಸ್ವಭಾವವನ್ನು ಈ ವಿಧದಲ್ಲಿ ಹೇಳಿಕೊಂಡಿದ್ದಷ್ಟೇ ಅಲ್ಲ, ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನ್ನು ಕ್ಷಯರೋಗಿ ಹಳಿದರೆ ಅಂತ ಬೇರೆ ಬೇರೆ ಕವಿಗಳು ತಮ್ಮ ಕೃತಿಯ ಬಗ್ಗೆ ಯಾವ ಅಹಂಭಾವವೂ ಇಲ್ಲದೆ, ಯಾವ ಲಾಭೇಚ್ಛೆಯೂ ಇಲ್ಲದೆ, ಯಾವ ಸ್ವಾರ್ಥವೂ ಇಲ್ಲದೆ ತಮ್ಮ ಕೃತಿಯನ್ನು ಸಮಾಜಕ್ಕೆ ನೀಡಿದ್ದಾರೆ. ಕುಂದಿಟ್ಟು ಜರೆದೊಡೆ ಮತ್ಸರವ ಮರೆದಾಲಿಸುವುದು. ಇಷ್ಟೇ ಅಲ್ಲ, ಎಂಥ ಮಹಾಕವಿ, ವಿಶ್ವಕವಿ ಕವಿರತ್ನ ಕಾಳಿದಾಸ, ಕವಿಕುಲ ಗುರು ಕಾಳಿದಾಸ ಅಂತಹ ರಘುವಂಶವನ್ನು ಬರೆದಿದ್ದಾನೆ. ಆ ರಘುವಂಶದ ಪ್ರಾರಂಭದಲ್ಲಿ ಅವನು ಆಡುವ ಕೆಲವು ಮಾತುಗಳನ್ನು ನೋಡಿಬಿಟ್ರೆ, ಒಬ್ಬ ಇಂಥ ಮಹೋನ್ನತ ವ್ಯಕ್ತಿ ಇಷ್ಟು ವಿನಯದಿಂದ ಮಾತಾಡ್ತಾ ಇದ್ದಾನಲ್ಲ ಅಂತ ನಮಗೆ ಪರಮಾಶ್ಚರ್ಯವಾಗುತ್ತೆ. ರಘುವಂಶ ಬರೀಬೇಕಿದ್ರೆ ಕ್ವಸೂರ್ಯ ಪ್ರಭವೋ ವಂಶಃ ಕ್ವಚಾಲ್ಪ ವಿಷಯಾಮತಿ ಮಂದಃ ಕವಿಯಶಃ ಪ್ರಾರ್ಥಿ. ಒಬ್ಬ ಕುಳ್ಳ ಅಥವಾ ಚಿಕ್ಕವನು ಎತ್ತರದಲ್ಲಿರುವ ಹಣ್ಣಿಗೆ ಆಸೆಪಟ್ಟಂತೆ ಪ್ರಾಂಶುಲಭ್ಯೆ ಫಲೇ ಲೋಭಾತ್ ಉದ್ಬಾಹುರಿವ ವಾಮನಃ ಅಂತ ಹೇಳ್ಕೊಳ್ತಾನೆ. ನಾನು ಕವಿಯಾಗಬೇಕು ಅಂತ ಆಸೆ ಇಟ್ಕೊಂಡೆ ಅನ್ನೋ ಅರ್ಥ ಅಲ್ಲ ಅದು. ನಾನು ಬರೀತಿರುವಂತಹ ಕೃತಿ ಸಾಮಾನ್ಯವಾದದ್ದು, ಅದರಲ್ಲಿ ಬೇಕಾದಷ್ಟು ಕುಂದಿರಬಹುದು. ಅದನ್ನೆಲ್ಲ ತಾವು ಮರೆತು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳಿಕೊಂಡಂಗೆ ಕಾಣ್ತಾ ಇದೆ. ಇನ್ನು ಈ ಗ್ರಂಥದ ಕೊನೆಯ ಪದ್ಯ ಅದು ಒಂದು ಮಂಗಳಾಚರಣೆ. ಮಂಗಳಂ ಶ್ರೀ ಚಾಮುಂಡಿಕಾಂಬೆಗೆ
ಮಂಗಳಂ ಶಂಕರಯತೀಶಗೆ ಮಂಗಳಂ ವರತುಂಗಭದ್ರೆಗೆ ಮಂಗಳಂ ಶ್ರೀರತ್ನಗರ್ಭವ ತಳೆದ ಗಣಪತಿಗೆ ಮಂಗಳಂ ಶ್ರೀ ಶಾರದಾಂಬೆಗೆ ಮಂಗಳಂ ಶ್ರೀ ಚಂದ್ರಮೌಳಿಗೆ ಮಂಗಳಂ ಶ್ರೀ ಚಂದ್ರಶೇಖರ ಭಾರತೀಯತಿಗೆ ಮಂಗಳಂ ಶ್ರೀ ಚಂದ್ರಶೇಖರ ಭಾರತೀಯತಿಗೆ ಮಂಗಳಂ ಶ್ರೀ ಚಾಮುಂಡಿಕಾಂಬೆಗೆ ಮಂಗಳಂ ಮೈಸೂರು ದೇಶಕ್ಕೆ ಮಂಗಳಂ ರಾಜೇಂದ್ರ ನಾಲ್ವಡಿ ಕೃಷ್ಣ ಭೂಪತಿಗೆ ಮಂಗಳಂ 14 ಲೋಕಕ್ಕೆ ಮಂಗಳಂ ಗುರುಭಕ್ತ ನಿಜಯಕ್ಕೆ ಮಂಗಳಂ ಶ್ರೀಕಂಠದೇವನ ಪಾದ ಪಂಕಜಕ್ಕೆ ಮಂಗಳಂ ಶ್ರೀಕಂಠದೇವನ ಪಾದ ಪಂಕಜಕ್ಕೆ ಇದು ಮಂಗಳ ಪದ್ಯ. ಮಂಗಳವನ್ನು ಬಯಸುವಂತಹದ್ದು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಅಂತ ಒಂದು ಆಶೀರ್ವಚನ, ಒಂದು ಸದಾಶಯ, ಒಂದು ಆಶಂಸನೆ. ಮಳೆ ಆಗಬೇಕು, ಕಾಲಕ್ಕಾಗಬೇಕು, ಅಕಾಲಿಕವಾದ ಮಳೆ ಆಗಬಾರ್ದು. ಮಂಗಳಂ ಶ್ರೀ ಚಾಮುಂಡಿಕಾಂಬೆಗೆ, ನಮ್ಮ ರಾಜ್ಯದ ಅಧಿದೇವತೆ ಆಕೆ. ಮಂಗಳಂ ಮೈಸೂರು ದೇಶಕ್ಕೆ, ಈ ಕರ್ನಾಟಕ ಅಂತ ಹೆಸರಾದಂತಹ ಈ ದೇಶ ಮೊದಲು ಮೈಸೂರು ರಾಜ್ಯ ಅಂತ ಕರೆಯಲ್ಪಡ್ತಿತ್ತು. ಮಂಗಳಂ ರಾಜೇಂದ್ರ ನಾಲ್ವಡಿ ಕೃಷ್ಣ ಭೂಪತಿಗೆ, ಇಂದು ಆಳುತ್ತಿರುವ ಗ್ರಂಥಕರ್ತರು ಬರೆಯುವಂತಹ ಸಮಯದಲ್ಲೂ ಆಳ್ತಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೂ ಕೂಡ ಮಂಗಳವಾಗಲಿ. ಮಂಗಳಂ 14 ಲೋಕಕ್ಕೆ, 14 ಲೋಕಕ್ಕೂ ಮಂಗಳವಾಗಲಿ. ಮಂಗಳಂ ಗುರುಭಕ್ತ ನಿಚಯಕ್ಕೆ, ಗುರುಭಕ್ತರು ಯಾರಿದ್ದಾರೋ ಯಾರೂ ಕೂಡ ದುಃಖಕ್ಕೆ ಭಾಗಿಗಳಾಗಬಾರ್ದು. ಮಾ ಕಶ್ಚಿತ್ ದುಃಖ ಭಾಗ್ಭವೇ. ಮಂಗಳಂ ಶ್ರೀಕಂಠದೇವನ ಪಾದ ಪಂಕಜಕ್ಕೆ, ನಂಜನಗೂಡಿನ ಶ್ರೀಕಂಠನಿಗೂ ಕೂಡ ಒಳ್ಳೆಯದಾಗಲಿ, ಆತನು ಒಳ್ಳೆಯದನ್ನು ನೀಡಲಿ ಅಂತ ಗ್ರಂಥಕರ್ತರು ತಮ್ಮ ಸದಾಶಯವನ್ನು ಹೀಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಈ ಶಂಕರ ವಿಜಯದ 39ನೆಯ ಸಂಧಿ ಮುಗಿತಾ ಇದೆ. ಇದನ್ನು ಆಲಿಸಿದ ಹಾಗೂ ಆಯೋಜಿಸಿದ ಎಲ್ಲರಿಗೂ ಕೂಡ ಶುಭ ಆಗಲಿ. ಇದೇ ರೀತಿ ಸದ್ವಿಚಾರಗಳು, ಸಚ್ಚಿಂತನೆಗಳು ಜನಮನವನ್ನು ಮುಂದುವರಿಸಲಿ, ಅವರ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಲಿ, ಧರ್ಮ ಉಳಿಯಲಿ ಅಂತ ಹೇಳ್ತಾ ಇಂದಿನ ಈ ವ್ಯಾಖ್ಯಾನವನ್ನು ಮುಗಿಸೋಣ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿ ವಿರಚಿತ ಶಂಕರ ವಿಜಯ ಪದ್ಯಕಾವ್ಯ ಸುಮಾರು 78 ಕಂತುಗಳಲ್ಲಿ ಶ್ರೀ ವಾಗ್ದೇವಿ ಗಮಕ ಕಲಾ ಪ್ರತಿಷ್ಠಾನವು ಪ್ರಸಾರ ಮಾಡಿದೆ. ಈ 78 ಕಂತುಗಳಲ್ಲಿ ಭಾಗವಹಿಸಿದ ಎಲ್ಲ ಸಹೃದಯ ಕಲಾವಿದರಿಗೆ ನಮ್ಮ ಅನಂತಾನಂತ ವಂದನೆಗಳು. ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು
ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು ತಿರುಗಿ ಭಾರತದ ಉತ್ತಗಲದೊಳಗೆಲ್ಲ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನವರತ ನಿಮ್ಮ ನಾಮ ಸ್ಮರಣೆ ಬಿಡದಂತೆ ಅನವರತ ನಿಮ್ಮ ನಾಮ ಸ್ಮರಣೆ ಬಿಡದಂತೆ ಅನುನಯದಿ ನಡೆವಂತೆ ನೀನೆಮ್ಮ ಹರಸು ಅನುನಯದಿ ನಡೆವಂತೆ ನೀನೆಮ್ಮ ಹರಸು. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ